ನಮಸ್ಕಾರ, ಮೋನು ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋದು ಅರ್ಧ ಕೆಜಿ ಮಟನ್ ಸಾಂಬಾರು. ಸೊ ಫಸ್ಟ್ ಬಂದುಬಿಟ್ಟು ಮಟನ್ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ದಟ್ ನೀವು ಈ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಅನ್ನೋದು ಆಯಿಲ್ ಹಾಕಿ, ಸೊ ಆಮೇಲೆ ಒಂದು ಅರ್ಧ ಆನಿಯನ್ ಹಾಕಿ, ಅರ್ಧ ಕಟ್ ಮಾಡಿ ಆನಿಯನ್ ಹಾಕಿ, ಆಮೇಲೆ ಸ್ವಲ್ಪ ಟರ್ಮರಿಕ್ಕು ಮತ್ತು ಮಟನ್ ಕ್ಲೀನಾಗಿ ವಾಶ್ ಮಾಡಿರೋದು ಮಟನ್ ಹಾಕಿ, ಸೊ ಆಮೇಲೆ ಸ್ವಲ್ಪ ಸಾಲ್ಟ್ ಅನ್ನೋದು ಆ್ಯಡ್ ಮಾಡಿಬಿಟ್ಟು ಸೊ ಮಿನಿಮಮ್ 15 to 20 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಏನೇನು ಬೇಕಾಗುತ್ತೆ ಅಂತ ಅಂದರೆ, ಸೊ ಟೋಟಲಾಗಿ ಒಗ್ಗರಣೆಗೆ 2 ಆನಿಯನ್ಸ್ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಸೊ ಅರ್ಧ ಟೊಮೆಟೊ, ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ಶುಂಠಿ ತೊಗೋಬೇಕು, ಸೊ ಇಷ್ಟು ಬೆಳ್ಳುಳ್ಳಿ ಅನ್ನೋದು ತೊಗೋಬೇಕು, ಒಂದು 10 ಬೆಳ್ಳುಳ್ಳಿ ತೊಗೋಬೇಕು. ಸೊ 3 ದಾಲ್ಚಿನ್ನಿ ಮತ್ತು 4 ಲವಂಗ ಮತ್ತು ಸ್ವಲ್ಪ ಪುಟಾಣಿ ಮತ್ತು ಇಷ್ಟು ಕೊಕೊನಟ್ ಇಷ್ಟು ಕಟ್ ಮಾಡಿ ಇಟ್ಕೋಬೇಕಿದು ತೆಂಗಿನಕಾಯಿ. ನೆಕ್ಸ್ಟು ಇಷ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ, ಟೋಟಲ್ ಇಷ್ಟು ಬೇಕಾಗುತ್ತೆ ಐಟಮ್ಸು. ಇವಾಗ ಒಗ್ಗರಣೆಗೆ ಬಂದು ಇಷ್ಟು ಐಟಮ್ಸ್ ಹಾಕಬೇಕು. ಸೊ ಆಫ್ಟರ್ ಒಗ್ಗರಣೆಗೆ ಬಂದುಬಿಟ್ಟು ಇವಾಗ ತೋರಿಸ್ತೀನಿ ಒಗ್ಗರಣೆಗೆ ಏನೇನು ಹಾಕಬೇಕು ಐಟಮ್ಸ್ ಅಂತ ಅಂದರೆ, ಸೊ 1 ಸ್ಪೂನ್ ಆಯಿಲ್ ಅನ್ನೋದು ಹಾಕಿ ಇಷ್ಟು. ಸೊ ಆಯಿಲ್ ಹಾಕಿದ ಮೇಲೆ ಸೊ ಆನಿಯನ್ನು, ಶುಂಠಿ, ಬೆಳ್ಳುಳ್ಳಿ, 1 ಟೊಮೆಟೊ, ದಾಲ್ಚಿನ್ನಿ, ಲವಂಗ, ಪುಟಾಣಿ ಇಷ್ಟು ಅನ್ನೋದು ಆ್ಯಡ್ ಮಾಡಬೇಕು. ಸೊ ಇದಕ್ಕೆ ಎಣ್ಣೆಗೆ ಸೊ ಇಷ್ಟು ಫ್ರೈ ಆದಮೇಲೆ ಸೊ ಆಫ್ಟರ್ ದಟ್ ಇದು ತೆಂಗಿನಕಾಯಿ ಮತ್ತು ಕೊತ್ತಂಬರಿ, ಪುದೀನ ಇಷ್ಟು ಮಿಕ್ಸ್ ಮಾಡಬೇಕು, ಮಿಕ್ಸರ್ಗೆ ಹಾಕೋಬೇಕು, ಗ್ರೈಂಡ್ ಮಾಡಬೇಕು. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ. ಫಸ್ಟು ಆನಿಯನ್ ಅನ್ನೋದು ಹಾಕ್ಕೊಳ್ಳಿ. ಸೊ ಆನಿಯನ್ ಹಾಕಿದ ಮೇಲೆ ಸೊ ಇವು ದಾಲ್ಚಿನ್ನಿ ಅನ್ನೋದು ಆ್ಯಡ್ ಮಾಡಿ. ಸೊ ಆಫ್ಟರ್ ದಟ್ ಲವಂಗ ಆ್ಯಡ್ ಮಾಡಿ. ಸೊ ಲವಂಗ ಆ್ಯಡ್ ಮಾಡಿದ ಮೇಲೆ ಸೊ ಟೊಮೆಟೊ ಹಾಕಿ, ಅರ್ಧ ಟೊಮೆಟೊ, ಸೊ ಇದು ಶುಂಠಿ, ಸೊ ಬೆಳ್ಳುಳ್ಳಿ, ಸೊ ಇಷ್ಟು ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು. ಸೊ ಪುಟಾಣಿ, ಸೊ ಇಷ್ಟು ಆ್ಯಡ್ ಮಾಡಿದ ಮೇಲೆ ಸೊ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಫ್ರೈ ಆಗಬೇಕು. ಸೊ ಆಫ್ಟರ್ ದಟ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಏನೇನು ಮಾಡಬೇಕಂದ್ರೆ, ಇದು ಫ್ರೈ ಮಾಡಿರೋದೆಲ್ಲ ಮತ್ತು ಇದು ಕೊಬ್ಬರಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ, ಕೊತ್ತಂಬರಿ, ಪುದೀನ. ಆಗ ಕೊಬ್ಬರಿ ಅನ್ನೋದು ಇಷ್ಟು ಫಸ್ಟ್ ಕೊಬ್ಬರಿ ಅನ್ನೋದು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ದಟ್ ಇದು ಮಸಾಲ ಇರುತ್ತಲ್ವ, ಮಸಾಲ ಫ್ರೈ ಮಾಡಿರ್ತೀವಲ್ವ, ಅದು ಎಲ್ಲ ಹಾಕ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಇವಾಗ 1 ಟೇಬಲ್ ಸ್ಪೂನ್ ಅನ್ನೋದು ಚಿಲ್ಲಿ ಪೌಡ್ರ್ ಹಾಕಬೇಕು, ಖಾರದ ಪೌಡ್ರು 1 ಟೇಬಲ್ ಸ್ಪೂನು, ಇದರಲ್ಲೇ 1 ಸ್ಪೂನ್ ಹಾಕಬೇಕು. ಸೊ ಮತ್ತು 2 ಟೇಬಲ್ ಸ್ಪೂನು ಧನಿಯಾ ಆ್ಯಡ್ ಮಾಡಬೇಕು, 2 ಟೇಬಲ್ ಸ್ಪೂನ್ ಅನ್ನಷ್ಟು ಧನಿಯಾ ಆ್ಯಡ್ ಮಾಡಬೇಕು. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ವಾಟರ್ ಅನ್ನೋದು ನೀರು ಸ್ವಲ್ಪ ಆ್ಯಡ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡಿ, ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟು ಪೇಸ್ಟ್ ಆದಮೇಲೆ 1 ಟೇಬಲ್ ಸ್ಪೂನ್ ಅನ್ನೋದು ಗಸಗಸೆ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಟೇಸ್ಟ್ ಬರುತ್ತೆ. ಇದಕ್ಕೆ ಇನ್ನೂ ನುಣ್ಣಗೆ ಆಗಿಲ್ಲ, ಸೊ ಮತ್ತೆ ಸ್ವಲ್ಪ ವಾಟರ್ ಅನ್ನೋದು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ ನಿಮಗೆ. ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ. ಇವಾಗ ಇದು ಮಟನ್ ಎಲ್ಲ ಫ್ರೈ ಆಗಿದೆ. ಸೊ ಇದು ಫ್ರೈ ಆಗಿರೋದಕ್ಕೆ ಇದು ಪೇಸ್ಟ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ನಿಮಗೆ ವಾಟರ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ವಾಟರ್ ಬೇಕೋ ಅಷ್ಟೇ ಆ್ಯಡ್ ಮಾಡಿ. ಸೊ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಮಟನ್ ಸಾಂಬಾರು. ಸೊ ಇವಾಗ ಎಲ್ಲ ಹಾಕಿದ್ದೀನಿ. ಲಾಸ್ಟ್ ಇದು ಈ ಥರ ಮಿಕ್ಕಿರುತ್ತಲ್ವ, ನಿಮ್ಗೆ ಕ್ಲೀನಾಗೆ ಬರಲ್ಲ ವಾಟರ್ ಹಾಕಿದ್ರೆ, ಅವಾಗ ಒಂದು ಸಲ ನೀರು ಹಾಕಿಬಿಟ್ಟು 1 ಗ್ಲಾಸು, ಸೊ ಒಂದು ಸಲ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಸೊ 2 ಗ್ಲಾಸ್ ವಾಟರ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ನೋಡಿಬಿಟ್ಟು ನೀವು ವಾಟರ್ ಕನ್ಸಿಸ್ಟೆಂಟಿ ನೋಡಿಬಿಟ್ಟು ವಾಟರ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಬಂದುಬಿಟ್ಟು 3 ಗ್ಲಾಸ್ ವಾಟರ್ ಹಾಕಿದ್ದೀನಿ, ಬಿಕಾಸ್ ನಮಗೆ ಗ್ರೇವಿ ಥರ ಬೇಕಾಗಿದೆ ಮಟನ್ ಸಾಂಬಾರು. ನಿಮಗೆ ಗ್ರೇವಿ ಥರ ಬೇಕಾಗಿದೆ ಅಂತ ನೀರು ಬೇಕಂದರೆ 3 ಗ್ಲಾಸ್ ಅಥವಾ 4 ಗ್ಲಾಸ್ ಹಾಕಿ, ಇಲ್ಲ ನೀರು ಕಡಿಮೆ ಬೇಕಾಗಿದ್ದರೆ ನಿಮಗೆ 2 ಗ್ಲಾಸ್ ಅಥವಾ 3 ಗ್ಲಾಸ್ ಏನಫ್ ಆಗುತ್ತೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ.
ಸೊ ಇವಾಗ ನಾನು ಇದನ್ನ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ 3 or 4 ವಿಸಿಲ್ಸ್ ಹಾಕಬೇಕಾಗುತ್ತೆ. ಡಿಪೆಂಡ್ ಅಪಾನ್ ಮಟನ್ ಮೇಲೆ ನೀವು 3 ವಿಸಿಲ್ಸ್ ಅಥವಾ 4 ವಿಸಿಲ್ಸ್ ಅನ್ನೋದು ಹಾಕಿಸ್ಬೇಕಾಗುತ್ತೆ. ಫೈನಲ್ ಆಗಿ ಮಟನ್ ಸಾಂಬಾರಿ ರೆಡಿ ಆಗಿದೆ ನೋಡಿ, ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ಈ ಮಟನ್ ಸಾಂಬಾರು ಬಂದು ಮುದ್ದೆಗೆ, ದೋಸೆಗೆ, ಇಡ್ಲಿಗೆ, ರೈಸ್ಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.